ಡೇಟಾ ಕ್ಲೌಡ್ ಯಾರೇ ಅಪಿಯರ್ ಆಗಬೇಕು, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಪಿಯರ್ ಆದರೆ ದೆನ್ ವಿ ಆರ್ ಇನ್ ಟ್ರಬಲ್, ಬಿಕಾಸ್ ಇದರಲ್ಲಿ ತುಂಬಾ ಟರ್ಮಿನಾಲಜೀಸ್ ಇರುತ್ತೆ. ಸೊ ಡೇಟಾ ಕ್ಲೌಡ್ ಅಪಿಯರ್ ಆಗ್ತೀನಿ ಅಂದರೆ ದರ್ ಆರ್ ಮಲ್ಟಿಪಲ್ ವೇಸ್. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅದಾದರೆ, ಆಸ್ ಯು ಪೀಪಲ್ ನೋ, ವಿ ಹ್ಯಾವ್ ಸರ್ಟಿಫಿಕೇಶನ್ ಪ್ಯಾನಲ್ ಇದೆ, ಸೇಲ್ಸ್ ಫೋರ್ಸ್ ಕನ್ಸಲ್ಟೆಂಟ್ ಬರ್ಬೇಕು. ಪೀಪಲ್ ಹೂ ಆರ್ ಹಿಯರ್, ಹರ್ಷ ನಾನು ಆಲ್ರೆಡಿ ವಿ ಆರ್ ಸರ್ಟಿಫೈಡ್ ಡೇಟಾ ಕ್ಲೌಡ್ ಕನ್ಸಲ್ಟೆಂಟ್. ಡೇಟಾ ಕ್ಲೌಡ್ ಕನ್ಸಲ್ಟೆಂಟ್ಗೆ ವಿ ನೋ ದಿ ಅದರ್ ಮೆಥಡ್ಸ್ ಆಫ್ ಡೂಯಿಂಗ್ ಇಟ್. ಅನ್ಲಾಕ್, ಸರ್ಟಿಫೈ, ಇದು ದಿಸ್ ಇಸ್ ರಿಕ್ವೈರ್ಡ್. ಇದರಲ್ಲಿ ಸೆಕ್ಷನ್ಸ್ ನೋಡ್ಕೊಂಡ್ಬಿಡೋಣ, ಬಿಕಾಸ್ ಸೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಲರ್ನ್ ಅಬೌಟ್ ಡೇಟಾ ಕ್ಲೌಡ್ ಕೋರ್ ಕೇಪಬಿಲಿಟೀಸ್ ತುಂಬ ಕೊಟ್ಬಿಟ್ಟಿದ್ದಾನೆ ಅವನೇನು, ಏನೇನು ಕಲ್ತ್ಕೋಬೇಕು ನೀವು ಅಂತ. ಇದು ಇಂಪಾರ್ಟೆಂಟ್. ಬಟ್ ಅದು ಯಾವ್ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ಸರ್ಟಿಫಿಕೇಟ್ ಇದೆ, ಏನು, ಗೆಟ್ ಸ್ಟಾರ್ಟೆಡ್ ವಿತ್ ಸರ್ಟಿಫಿಕೇಶನ್, ಈ ಸೆಕ್ಷನ್ಸ್ಗಳು ಹೇಳ್ಬಿಡ್ತೀನಿ ಫಸ್ಟ್. ನಂಬರ್ ಆಫ್ ಕ್ವೆಶನ್ಸ್ ಇದೆ, 62% ಬೇಕು, $200 ವೌಚರ್ಗಳು ಸಿಗ್ತಾ ಇದೆ. ದೀಸ್ ಆರ್ ದಿ ಸೆಕ್ಷನ್. ಬೇಸಿಕಲಿ ನಮ್ಗೆ ಈ ಐಡಿಯಾನೇ ಇಲ್ಲದೆ ಇದ್ರೆ ಮೂವ್ ಆಗಲ್ಲ. ಅದಕ್ಕೆ ಕೆಲವೊಂದು ವಿಡಿಯೋ ಶೇರ್ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಅದು ಸೊ ಇಲ್ಲಿ ಯಾವುದೇ ಆಗಲಿ ಅದು ಏನು ಮಾಡುತ್ತೆ ಅಂತ ತಿಳ್ಕೋಬೇಕು, ಸೆಟಪ್ ತಿಳ್ಕೋಬೇಕು, ಆಮೇಲೆ ಡೇಟಾ ಕೂರಿಸ್ತೀವಿ, ಐಡೆಂಟಿಟಿ ರಿಸಲ್ಟ್ ಮಾಡ್ತೀವಿ, ಸೆಗ್ಮೆಂಟ್ ಮಾಡ್ಬಿಟ್ಟು ಆಕ್ಟ್ ಆನ್ ಡೇಟಾ ಮಾಡ್ತೀವಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆರ್ಡರ್ ಆಫ್ ಲರ್ನಿಂಗ್, ಡೇಟಾ ಕ್ಲೌಡ್ ಓವರ್ ವ್ಯೂ ಇಲ್ಲಿದೆ ನೋಡಿ. ಕೋರ್ ಕೇಪಬಿಲಿಟೀಸ್, 1500 ಪಾಯಿಂಟ್ಸ್, ಅನ್ಲಾಕ್ ಎ ಡೇಟಾ ವಿತ್ ಡೇಟಾ ಕ್ಲೌಡ್, ಸೇಲ್ಸ್ ಫೋರ್ಸ್ ಡೇಟಾ ಕ್ಲೌಡ್, ಕ್ವಿಕ್ ಡೇಟಾ ಕ್ಲೌಡ್ ಯೂಸ್ ಕೇಸಸ್. ಇದ್ರ ಮೇಲೆ ಕ್ವಶನ್ಸ್ ಖಂಡಿತ ಬರುತ್ತೆ. ಸೊ ಈ ಸೆಕ್ಷನ್ ಏನ್ ಕೊಟ್ಟಿದ್ದಾನೋ, ಜಸ್ಟ್ ಅನ್ಲಾಕ್ ದ ಡೇಟಾ ವಿತ್ ಡೇಟಾ ಕ್ಲೌಡ್, ಇದರಲ್ಲಿ ನಿಮ್ಗೆ ಆರ್ಡರ್ ಕೊಟ್ಟಿರೋದು ಅದೇನೆ, ಲರ್ನ್ ಅಬೌಟ್ ಡೇಟಾ ಕ್ಲೌಡ್ ಕೋರ್ ಕೇಪಬಿಲಿಟೀಸ್, ಡೇಟಾ ಕ್ಲೌಡ್ ಓದಿ. ಅದಾದ್ಮೇಲೆ ಸೆಕ್ಷನ್ ನೋಡಿದ್ರೆ ನೀವು ಸೆಟಪ್ ಆ್ಯಂಡ್ ಅಡ್ಮಿನಿಸ್ಟರ್ ಡೇಟಾ ಕ್ಲೌಡ್, 1100 ಪಾಯಿಂಟ್ಸ್ ಇದೆ. ಡೇಟಾ ಕ್ಲೌಡ್ ಸೆಟಪ್ಗೆ ಏನೇನು ಮಾಡಬೇಕು, ವಾಚ್ ಡೇಟಾ ಕ್ಲೌಡ್ ಫಾರ್ ಅಡ್ಮಿನ್ಸ್, ವಿಡಿಯೋ ಕೊಟ್ಟಿದ್ದಾರೆ 11 ನಿಮಿಷದ್ದು. ಕ್ರಿಯೇಟ್ ಡೇಟಾ ಸ್ಟ್ರೀಮ್, ಬೇಸಿಕಲಿ ಏನು ಮಾಡುತ್ತೆ ಅನ್ನೋದನ್ನ ನಾನೊಂದು ಪ್ರೀವಿಯಸ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ರೆ ನಮಗೆ ಡೇಟಾ ಕ್ಲೌಡ್ ಬೇಕು, ಅಥವಾ ಡೇಟಾ ಕ್ಲೌಡ್ ಇನ್ಸ್ಟಾಲ್ ಆಗಿರುವಂಥ ಒಂದು ಡೆವಲಪರ್ ಟೂಲ್ ಬೇಕು. ಅದು ಸಿಗುತ್ತೆ ನಿಮಗೆ, ಪ್ರೊವೈಡೆಡ್ ಯು ಪೀಪಲ್ ಆರ್ ಮೂವಿಂಗ್. ಸೊ ಗೆಟ್ ಟು ನೋ ಡೇಟಾ ಕ್ಲೌಡ್, ಸೆಟಪ್ ಡೇಟಾ ಕ್ಲೌಡ್, ಕನೆಕ್ಟ್, ವೆಲ್ಕಮ್ ಹೇಳ್ತಾ ಇದ್ದಾನೆ. ಲೈಟಿಂಗ್ ಎಕ್ಸ್ಪೀರಿಯನ್ಸು, ಅಡ್ಮಿನ್ ಬಿಗಿನರ್ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವರ್ಕ್ಶೀಟು, ಡೇಟಾ ಕ್ಲೌಡ್ ಚೆಕ್ ಲಿಸ್ಟ್ ಆ್ಯಂಡ್ ಕನ್ಸಿಡರೇಷನ್, 5 ಪೇಜ್ ಕೊಟ್ಟಿದ್ದಾನೆ. ಇವೆಲ್ಲ ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದು, ಮ್ಯಾಂಡೇಟರಿ ಇದೆ. ಡೇಟಾ ಕ್ಲೌಡ್ ನ್ಯಾವಿಗೇಷನ್ ಹೆಂಗೆ ಟ್ರಾವರ್ಸ್ ಮಾಡಬೇಕು ಅಂತ. ಸೊ ಫಸ್ಟ್ ಹೋಗಿರೋದೆ ಡೇಟಾ ಕ್ಲೌಡ್ ಸೆಟಪ್ಗೆ, ಆಯ್ತಾ. ಯೂಸರ್ ಮ್ಯಾನೇಜ್ಮೆಂಟು, ಫೀಚರ್ ಮ್ಯಾನೇಜ್ಮೆಂಟು, ಸೇಲ್ಸ್ ಫೋರ್ಸ್ ಇಂಟಿಗ್ರೇಷನ್, ಎಕ್ಸ್ಟರ್ನಲ್ ಗೈಡೆನ್ಸ್. ಈಗ ನಾನು ಇದನ್ನು ಮಾಡಬೇಕು ಅಂತಿದ್ರೆ ನನಗೇನು ಬೇಕು, ನನಗೆ ಅಕೌಂಟ್ ಸೆಟಪ್ ಇರಬೇಕು. ಸೊ ವೇರ್ ಕ್ಯಾನ್ ಯು ಫೈಂಡ್ ಸೋರ್ಸಸ್ ಆ್ಯಂಡ್ ಕನೆಕ್ಟರ್ಸ್, ಇದನ್ನು ಹೇಳ್ತಾ ಇದ್ದೇನೆ, ನಾನು ಇದ್ರ ಮೇಲೆ ಹೋಗಲ್ಲ. ಈಗ ನನಗೆ ಫಸ್ಟ್ ಬೇಕಾಗಿರೋದು ಸೆಟಪ್ ಮಾಡೋದು. ನನ್ನ ಹತ್ರ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಡೇಟಾ ಕ್ಲೌಡ್ ಇದೆ, ಆಯ್ತಾ. ಸೇಲ್ಸ್ ಫೋರ್ಸ್ CRM, ಯಾರ್ಯಾರು ಸೇಲ್ಸ್ ಫೋರ್ಸ್ CRM ಕಲ್ತಿಲ್ವೋ, ಬೆಟರ್ ಯು ಪೀಪಲ್ ಸ್ಟಾರ್ಟ್ ವಿತ್ ಸೇಲ್ಸ್ ಫೋರ್ಸ್ CRM. ಯಾಕೆ ಅಂದರೆ ಅವ್ನು ಹೇಳೋದೇ ನೀವು ಸೇಲ್ಸ್ ಫೋರ್ಸ್ CRM, ಸೇಲ್ಸ್ ಫೋರ್ಸ್ ಗೊತ್ತಿರೋರೇನೆ ಇದನ್ನ ಮಾಡಕ್ಕೆ ಈಸಿ, ಸರಿನಾ. ಈಗ ವೇರ್ ಐ ವಾಸ್, ಓಕೆ, ಸೆಟಪ್ ಅಲ್ಲಿ ಈಗ ಯಾರ್ಯಾರೇನು ಕ್ರಿಯೇಟ್ ಯೂಸರ್ಸ್ ಆ್ಯಂಡ್ ಆ್ಯಡ್ ಪರ್ಮಿಷನ್, connect your Salesforce data, connect to other sources. If using, create data spaces, prepare for ongoing task and maintenance. So permission sets first ಕೊಡ್ಬೇಕು ನಾವು. ಸೊ ನನ್ನ ಹತ್ರ ಡೇಟಾ ಕ್ಲೌಡ್ ಟೂಲ್ ಇದೆ, ಈಗ ನೀವು ನೋಡ್ತಾ ಇರೋದೇ ಡೇಟಾ ಕ್ಲೌಡ್. ಡೇಟಾ ಕ್ಲೌಡ್ ನೋಡಿದಾಗ ನಿಮಗೆ ಡೇಟಾ ಕ್ಲೌಡು ಇಲ್ಲಿ ಸೇಲ್ಸ್ ಫೋರ್ಸ್ CRM ಇದು.
ಇಲ್ಲಿ ನೀವು ಡೇಟಾ ಕ್ಲೌಡ್ ಅಂತ ಫಸ್ಟ್ ಟೈಪ್ ಮಾಡಿ, ಬರಲ್ಲ ನಿಂತಿದೆ. ಇದನ್ನ ತರಿಸೋದೇ ಮೊದಲನೇ ಕೆಲಸ. ಸೊ ಇಫ್ ಯು ಆರ್ ವೆರಿ ನ್ಯೂ ಟು ಸೇಲ್ಸ್ ಫೋರ್ಸ್ ಆಲ್ ಟುಗೆದರ್, ಸೇಲ್ಸ್ ಫೋರ್ಸ್ಗೆ ಹೊಸಬ್ರಾ ನೀವು? ಇಫ್ ಎಸ್, ದೆನ್ ಪ್ರಾಬಬ್ಲಿ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಫಸ್ಟ್ ಅದನ್ನೇ ಮಾಡಬೇಕು. ಕನೆಕ್ಟ್ ಟು ಯುವರ್ ಸೇಲ್ಸ್ ಫೋರ್ಸ್, ಕ್ರಿಯೇಟ್ ಬಂಡಲ್ಸ್ ಅಂಡ್ ಮೋರ್. ಸೊ ಈ ಪಾಯಿಂಟಿಗೆ ಬರಬೇಕು ಅಂದರೆ ಫಸ್ಟ್ ನನಗೆ ಡೇಟಾ ಕ್ಲೌಡ್ ಪರ್ಮಿಷನ್, ಡೇಟಾ ಕ್ಲೌಡ್ ಅಡ್ಮಿನ್ ಡೇಟಾ ಕ್ಲೌಡ್ ಯೂಸರ್ ಕೊಡಬೇಕು. ಸೊ ನಾನು ಸೇಲ್ಸ್ ಫೋರ್ಸ್ CRM ಬರ್ತೀನಿ, ಸೆಟಪ್ ಹೋಗ್ತೀನಿ, ಸೆಟಪ್ ಓಪನ್ ಆಗಿದೆ. ಸೆಟಪ್ ಅಲ್ಲಿ ಯೂಸರ್ಸ್ ಕೊಡ್ತೀನಿ. ಈಗ ನಾನು ಸೇಲ್ಸ್ ಫೋರ್ಸ್, ಈ ನ್ಯಾವಿಗೇಷನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನೇ ಅಡ್ಮಿನ್ ಸೆಲೆಕ್ಟ್ ಮಾಡ್ತೀನಿ. ನನಗೆ ಡೇಟಾ ಕ್ಲೌಡ್ ಸಿಗ್ತಲ್ಲ, ಅದಕ್ಕೆ ಸ್ಕ್ರಾಲ್ ಡೌನ್ ಮಾಡಿ ಪರ್ಮಿಷನ್ ಸೆಟ್ಸ್ ಅಲ್ಲಿ ಡೇಟಾ ಕ್ಲೌಡ್ ಅಡ್ಮಿನ್ ಆಡ್ ಮಾಡ್ಕೋತೀನಿ. ಆಮೇಲೆ ಡೇಟಾ ಕ್ಲೌಡ್ ಯೂಸರ್ ಇದೆಯಾ, ಲೆಗಸಿ ಡೇಟಾ ಕ್ಲೌಡ್ ಯೂಸರ್ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಇದು ಕೆಲವೊಂದು ಚೇಂಜಸ್ ತುಂಬಾ ಬರ್ತಾ ಇದೆ ಆನ್ ಗೋಯಿಂಗ್ ಪ್ರೋಸೆಸ್ ಅಲ್ಲಿ. ಡೇಟಾ ಕ್ಲೌಡ್ ಅಡ್ಮಿನ್, ಡೇಟಾ ಕ್ಲೌಡ್ ಯೂಸರ್, ಯೂಸರ್ಸ್ ವಿತ್ ದಿಸ್ ಪರ್ಮಿಷನ್ ಸೆಟ್ can view data cloud features. Data cloud admin users with this permission set can access all functionality within data cloud, including mapping data to the data model and creating data streams, identity registration, toolsets and calculated impact. ನನಗೆ data cloud admin ಬೇಕಿತ್ತು, data cloud admin ಕೊಟ್ಟಿದ್ದೀನಿ. that's more than enough. ಸೇವ್ ಮಾಡ್ಕೊತೀನಿ. ಈಗ ಇದನ್ನ ಸೇವ್ ಮಾಡಿದ ಮೇಲೆ ನನಗೆ ಡೇಟಾ ಕ್ಲೌಡ್ ಸೆಟಪ್ ಕಾಣಿಸ್ಬೇಕು. ಇಫ್ ಐ ಗೋ ಹಿಯರ್, ನನಗೆ ಡೇಟಾ ಕ್ಲೌಡ್ ಸೆಟಪ್ ಕಾಣಿಸ್ತಾ ಇದೆ, ದಟ್ ಇಸ್ ರಿಯಲಿ ಗುಡ್. ಆಮೇಲೆ ಡೇಟಾ ಕ್ಲೌಡ್ ಕಾಣಿಸ್ಬೇಕು, ಇವೆರಡು ಕಾಣಿಸ್ಬೇಕು. ಇದು ಮುಂಚೆ ಕಾಣಿಸ್ತಾ ಇರಲಿಲ್ಲ, ಇದೇ ಎನಿ ಅಡ್ಮಿನ್. ಸೊ ಡೇಟಾ ಕ್ಲೌಡ್ ಎಕ್ಸಾಮ್ ತಗೋತಾ ಇರೋರು ಫಸ್ಟ್ ನೀವು ಆಸ್ ಐ ವಾಸ್ ಮೆನ್ಷನಿಂಗ್ ಅನ್ಲಿಯೋಕೆ ಡೇಟಾ ವಿತ್ ಡೆಟ್ ಇದನ್ನು ಓದ್ಕೋಬೇಕು. ದಿಸ್ ಇಸ್ ರಿಕ್ವೈರ್ಡ್. ಇದನ್ನು ಸೇವ್ ಮಾಡ್ಕೊಂಡಿರ್ತೀನಿ. So let me put it into desktop. Even save ಮಾಡ್ಕೊತೀನಿ so that I'll share it with you people. ಆಮೇಲೆ getting started with the data cloud consultant certification exam. ಇದು ಈ ಮಾಡ್ಯೂಲ್ಸ್, ಈ ಮಾಡ್ಯೂಲಲ್ಲಿ ಏನು ಜಾಸ್ತಿ ಇಲ್ಲ, ಬಟ್ ಅದೇ ಸ್ಪೆಸಿಫಿಕ್ ಆಗಿ ಏನೇನು ನಾನು ಇದು ಮುಗಿಸ್ಬಿಟ್ಟಿದ್ದೀನಿ. ಸೊ ಲೆಟ್ ಮೀ ಕಾಪಿ ದಿಸ್. ಇದನ್ನ ಕೊನೆಯಲ್ಲಿ ಓದ್ಬೇಕು. ಈಗ ಲಾಸ್ಟ್ ಎಕ್ಸಾಮ್ ಒಂದು 2 ದಿನ ಇದೆ ಅಂದಾಗ ಇದನ್ನು ಓದಿ. ಇಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ, ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹಿಯರ್ ವಿಚ್ ಇಸ್ ಫಾರ್ 6100 ಪಾಯಿಂಟ್ಸ್. ಇದು ಸ್ಟಾರ್ಟ್ ಪಾಯಿಂಟ್. ಇದು ಬಿಫೋರ್ ಎಕ್ಸಾಮ್. ಇದು ನೋಡ್ಕೊಂಡು ಹೋದ್ರೆ ಒಳ್ಳೇದು. ಇದ್ರ ಮೇಲೆ ಕ್ವಶನ್ ಸಿಗುತ್ತೆ ಅಂತಲ್ಲ, ನೋಡೋದು ಒಳ್ಳೇದು. ಸೊ ಇದರಲ್ಲಿ ಇಲ್ಲ ನಾನು ಹ್ಯಾಂಡ್ಸ್ ಆನ್ ಮಾಡ್ತೀನಿ ಅಂತಿದ್ರೆ ಹ್ಯಾಂಡ್ಸ್ ಆನ್ ಇದೆ. ಡೇಟಾ ಕ್ಲೌಡ್ ಹ್ಯಾಂಡ್ಸ್ ಆನ್ ಸುಮಾರು ಜನ ಮಾಡಿದ್ದೀರಾ, ಮಾಡಿದ್ದರು ಇನ್ನೊಂದ್ಸತಿ ಮಾಡಿ ಇಫ್ ಯು ವಾಂಟ್ ಟು ಪ್ರಾಕ್ಟಿಸ್ ಇಟ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಗೆಟ್ ಹ್ಯಾಂಡ್ಸ್ ಆನ್ ವಿತ್ ಡೇಟಾ ಕ್ಲೌಡ್ 2100 ಪಾಯಿಂಟ್ಸ್ ಇದೆ, ಸುಮಾರಿದೆ. ಇದನ್ನ ಫಸ್ಟ್ ಶುರು ಮಾಡ್ತೀನಿ ಅಂದ್ರೆ ಇದನ್ನ ಶುರು ಆಯ್ತಾ. ಇದರಲ್ಲಿ ಗೆಟ್ ಸ್ಟಾರ್ಟೆಡ್ ವಿತ್ ಡೆವಲಪರ್ ಎಡಿಷನ್ ಅಂತ ಇದೆ. ಈ ಲಿಂಕ್ ಅಲ್ಲೂ ಶೇರ್ ಮಾಡ್ತೀನಿ, ಚಾಟ್ಮೆಂಟ್ ಅಲ್ಲೂ ಶೇರ್ ಮಾಡಿ. ನೀವು ಫಸ್ಟ್ ಇಂದ ಶುರು ಮಾಡ್ತೀನಿ ಇಲ್ಲಿಂದಾನೆ. ದಿಸ್ ಬ್ಯಾಚ್ ರಿಕ್ವೈರ್ಸ್ ಎ ನ್ಯೂ ಕಸ್ಟಮ್ ಡೇಟಾ ಕ್ಲೌಡ್ ಪ್ಲೇ ಗ್ರೌಂಡ್. ಈ ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡಿ, ಇದನ್ನೇ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ. ಇದು 5 ದಿನ ಮಾತ್ರ ಇರುತ್ತೆ. ನೀವು ಬರೀ ಹ್ಯಾಂಡ್ಸ್ ಆನ್ ನೋಡ್ಕೊಳಕ್ಕಷ್ಟೇ, ಇದರಲ್ಲಿ ಸೆಟಪ್ ಬರಲ್ಲ. ಈಗ ಸಿಗೋ ಪ್ಲೇ ಗ್ರೌಂಡ್ ಅಕೌಂಟ್ ಏನಿದೆಯೋ ಇಲ್ಲಿ ಯೂಸರ್ ನೇಮ್ ಇಲ್ಲೇ ಕೊಟ್ಬಿಡ್ತೀನಿ, ಲಾಗಿನ್ ವಿತ್ ಯೂಸರ್ ನೇಮ್.
ಪಾಸ್ವರ್ಡ್ ನೀವು ರೀಸೆಟ್ ಮಾಡ್ಕೋಬೇಕು. ಇದು ಯೂಸರ್ ನೇಮ್ ನಂದು. ಆಯ್ತಾ, ನನಗೊಂದು ಇಮೇಲ್ ಬರಬೇಕು. ಇದನ್ನ ಫಸ್ಟ್ ಮಾಡ್ಕೊಳ್ಳಿ. ನ್ಯೂ ವೆರಿಫಿಕೇಶನ್ ಮೆಥಡ್ ಆಡೆಡ್ ಯುವರ್ ಸೇಲ್ಸ್ಫೋರ್ಸ್ ಅಕೌಂಟ್. ಓಕೆ, ಫಿನಿಶ್ ರೀಸೆಟ್ಟಿಂಗ್ ಪಾಸ್ವರ್ಡ್ ಕ್ಲಿಕ್ ಮಾಡ್ತೀನಿ. ನನಗೆ ಏನು ಬೇಕು ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಕೋತೀನಿ. ನನ್ನ ಹತ್ರ ಡೇಟಾ ಕ್ಲೌಡ್ ಇರುತ್ತೆ. ಫಸ್ಟ್ ಡೇಟಾ ಕ್ಲೌಡ್ ತಗೊಳ್ಳಿ. ಬಟ್ ಈಗ ನಾನು ತೋರಿಸ್ತಾ ಇರೋ ಡೇಟಾ ಕ್ಲೌಡಲ್ಲಿ ಡೇಟಾ ಕ್ಲೌಡ್ ಸೆಟಪ್ ಇರೋದು. ವಿಲ್ ನಾಟ್ ಹ್ಯಾವ್ ಡೇಟಾ ಕ್ಲೌಡ್ ಸೆಟಪ್. ಬಟ್ ನೀವು ಇಲ್ಲಿರೋ ಎಲ್ಲ ಎಕ್ಸಸೈಸಸ್ ಮಾಡ್ಕೊಳ್ಳೋದು. ಸೊ ನಮಗೆ ಡೇಟಾ ಕ್ಲೌಡ್ ಸೆಟಪ್ ಬಂತು. ಅಂದರೆ ಡೇಟಾ ಕ್ಲೌಡ್ ಆರ್ಗ್ ಬಂದಿದೆ, ಬಟ್ ಯಾವುದೇ ಕಾರಣಕ್ಕೂ ನಿಮಗೆ ಸೆಟಪ್ ಸಿಗಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ವಿಲ್ ನಾಟ್ ಗೆಟ್ ದಿ ಡೇಟಾ ಕ್ಲೌಡ್ ಸೆಟಪ್. ಸೊ ದಿಸ್ ಇಸ್ ಮೈ ಆರ್ಗ್ ಫಾರಮ್. ಸೊ ನಾನು ಇದನ್ನು ಲಾಗೌಟ್ ಮಾಡ್ತೀನಿ ಸದ್ಯಕ್ಕೆ. ಸೊ ಈಗ ಏನು ಮಾಡ್ತೀನಿ ನಾನು ಅಂದರೆ, ನನ್ನ ಹತ್ರ ಯೂಸರ್ ನೇಮ್ ರೆಡಿ ಇದೆ. ಲಾಗಿನ್ ಆಗೋದನ್ನು ಫಸ್ಟ್ ತಿಳ್ಕೊಳ್ಳಿ. ಸೊ ಯೂಸರ್ ನೇಮ್ ತಗೋತೀನಿ, ಬ್ರೌಸರ್ಗೆ ಹೋಗ್ತೀನಿ, login.salesforce.com. ಇದು ಯಾವುದೋ ಯೂಸರ್ ನೇಮ್ ಇದೆ. ರಿಮೆಂಬರ್ ಮೀ ಕೊಡಲ್ಲ, ಲಾಗಿನ್ ಆಗಿ. ತೊಂದರೆ ಇಲ್ಲ. ಸೊ ವಾಪಸ್ ಬಂದು ಇಲ್ಲಿ ಯೂಸರ್ ನೇಮ್ ಇದೆ. ಒಂದೊಂದ್ಸತಿ ಯೂಸರ್ ನೇಮ್ ತಪ್ಪಾಗಿ ಹೋಗಿರುತ್ತೆ. ಇದನ್ನು ಮತ್ತೆ ಕಾಪಿ ಮಾಡ್ಕೋತೀನಿ. ಡಾಟ್ ಅಂದ್ರೆ login.salesforce.com. ಯೂಸರ್ ನೇಮ್ ಟೆಸ್ಟ್ ಮಾಡ್ತೀನಿ. ಫಸ್ಟ್ ಲಾಗಿನ್ ಕನ್ಫರ್ಮೇಶನ್ ಮಾಡ್ಬೋದು. ದಿಸ್ ಇಸ್ ಮೈ ಯೂಸರ್. ಇದು ಇಮೇಲ್ ಅಲ್ಲಿ ಸಿಗುತ್ತೆ. ಸೊ ಲಾಗಿನ್ ಸಕ್ಸಸ್ಫುಲ್ ಆದರೆ ಲಾಗಿನ್ ವಿತ್ ಯೂಸರ್ ನೇಮ್ and password. ಒಂದ್ಸತಿ ಕಿರಿಕಿದೆ ಇದು ಅಂತ. ಫಸ್ಟ್ ಲಾಗಿನ್ ಟೂಗೆ ಕನೆಕ್ಟ್ ಟು ಪ್ಲೇ ಗ್ರೌಂಡ್ ಕೊಡೋಣ. ಒಂದ್ಸತಿ ಕಿರಿಕಿದೆ, ಇಲ್ಲ ವರ್ಕ್ ಆಗ್ತದೆ. ಸೊ ಆಲ್ರೆಡಿ ಆಗೋಗಿದೆ. ಓಕೆ, ಆರ್ಗ್ ಫಾರಮ್. ಓಕೆ, ಈ ಯು ಆರ್ ಎಲ್ ಕಾಪಿ ಮಾಡ್ಕೊತೀನಿ ನಾನು. ಯಾಕಂದ್ರೆ ಒಂದ್ಸತಿ ಯು ಆರ್ ಎಲ್ ಸ್ಪೆಸಿಫಿಕ್ ಆಗಲ್ಲ ಏನಾದ್ರು. ಆರ್ಗ್ ಫಾರಮ್. ಓಕೆ, ಇದು ಓಕೆ. Hopefully this works. Remember me, I don't want to register my mobile number. Perfect. This is good. ಸದ್ಯಕ್ಕೆ ತೋರಿಸ್ತೀನಿ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಫಸ್ಟ್ ನೋಡ್ಕೊಂಬಿಡೋಣ. This will be our hands-on. ಈಗ ನನಗೊಂದು ಅಕೌಂಟ್ ಕ್ರಿಯೇಟ್ ಆಯ್ತು. ಡೆವಲಪರ್ ಎಡಿಷನ್ ಫಾರ್ ಕನೆಕ್ಟ್ ಪ್ಲೇ ಗ್ರೌಂಡ್ ಅಂತಿದೆ. ಕ್ಲಿಕ್ ಮಾಡ್ತೀನಿ. ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಆಯ್ತಾ, ಇದರಲ್ಲಿ ಏನಾಗುತ್ತೆ, ಈ ಯು ಆರ್ ಎಲ್ ಬೇಕು ನನಗೆ. ಯೂಸ್ ಅ ಕಸ್ಟಮ್ ಡೊಮೈನ್.
course.com ಹೋಗ್ಬಿಡಿ ಇಲ್ಲಿವರೆಗೂ. course.com ಇಂದ ಇಲ್ಲಿವರೆಗೂ ಕಾಪಿ ಮಾಡಿ ಕೊಡಿ, ಕಂಟಿನ್ಯೂ ಕೊಡಿ, ಈ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಿ. ಆಕ್ಚುಲಿ ಅದು ಡೊಮೇನ್ಗೆ ಸ್ಪೆಸಿಫಿಕ್ ಕನೆಕ್ಟ್ ಆಗುತ್ತೆ. ಅಲೌ ಆಕ್ಸೆಸ್ ಕೊಡಿ. ಎಸ್ ಸೇವ್ ಇಟ್ಟು ಲಾಂಚ್ ಕೊಡಿ. ಇನ್ಮೇಲಿಂದ ಲಾಂಚ್ ಆಗುತ್ತದೆ. ಸೊ ಈಗ ನಿಮ್ಮ ಹತ್ರ ಡೇಟಾ ಕ್ಲೌಡ್ ಇದೆ, ಮರಿಬೇಡಿ. ಇದು 5 ದಿನಕ್ಕೆ ಮಾತ್ರ ಇದೆ. 5 days, ನಾಟ್ ಮೋರ್ ದನ್ ದಟ್. 5 days ಮೇಲೆ ಇರಲ್ಲ ಇದು. ಸೊ ರಿವ್ಯೂ ಎಲ್ಲ ನನಗೆ ಏನೇನು ಹೇಳಿದೆ ಅದನ್ನ ಹೇಳ್ತೇನೆ. ಎಸ್ಪೆಷಲಿ ಈ ಟರ್ಮ್ಸ್ ಈಗ ಶುರು ಆಗುತ್ತೆ ನಿಮಗೆ. ಡೇಟಾ ಸ್ಟ್ರೀಮು, ಡೇಟಾ ಲೇಕ್ ಆಬ್ಜೆಕ್ಟ್, ಡೇಟಾ ಮಾಡಲ್ ಆಬ್ಜೆಕ್ಟ್, ಕಸ್ಟಮರ್ 360 ಡೇಟಾ ಮಾಡಲ್, ಸ್ಟಾರ್ಟರ್ ಡೇಟಾ ಬಂಡಲ್ಸ್, ಡೇಟಾ ಕ್ಲಾಸ್ ಬೇಕು ಅಂದ್ರೆ ಅಲ್ಲೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು ಆಪ್ಷನ್ ಕೊಟ್ಟಿದೆ ನಮ್ಗೆ. ಕ್ರಿಯೇಟ್ ಬ್ಯಾಕ್ಗ್ರೌಂಡ್ ಇವೆಲ್ಲ ಆಯ್ತು ಅಂತ ಓದ್ಕೊಳ್ಳಿ. ವೆರಿಫೈ ಯೋರ್ ಸ್ಟೆಪ್ಸ್ ಕನೆಕ್ಟು ಆಗಿದೆ. ಇಷ್ಟ ನೋಡಿ 15ನೇ ತಾರೀಕು ಎಂದಾಗುತ್ತೆ. ಪ್ರಾಬ್ಲಿ 15 ಎಕ್ಸ್ಪೈರ್ಸ್ 3 ದಿನ 150. ಓಕೆ, ತೊಂದರೆ ಇಲ್ಲ. ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ನಮಗೆ. ಸೊ ನಮಗೆ ಬೇಕಾಗಿದ್ದು ಫಸ್ಟ್ ಥಿಂಗು ಒಂದು ಡೇಟಾ ಕ್ಲೌಡ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ಡೇಟಾ ಕ್ಲೌಡಲ್ಲಿ ನಿಮಗೆ ಡೇಟಾ ಕ್ಲೌಡ್ ಸೆಟಪ್ಸ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆ್ಯಂಡ್ ಈ ಅಕೌಂಟು ಬರೀ 5 ದಿನ ಇರುತ್ತೆ. ಓಕೆನಾ? ಸೊ ಔಟ್ ಆಫ್ ದಿಸ್ ಒನ್. But what I am trying to explain to you people is with the help of PLC, which is for 30 days. 30 days ಇದೆ ನನ್ನ ಹತ್ರ. So this is my latest one. ಇದು URL ಲಾಗಿನ್ ಆಗೋದಕ್ಕೆ and ಇದು ಯೂಸರ್. ಓಕೆ, ಬಟ್ ಪ್ರಾಬ್ಲಮ್ ಏನಂದ್ರೆ ಐ ಕೆನಾಟ್ ಶೇರ್ ಇಟ್ ಬಿಕಾಸ್ ಆಫ್ ಅಥೆಂಟಿಕೇಟರ್. ನೀವು ಯಾವಾಗ ಲಾಗಿನ್ ಆಗ್ತಾ ಇದ್ರೆ ಆಗಲ್ಲ. 5 ದಿನದ್ದೇ ಸಾಕು, ಬಿಕಾಸ್ ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟ್ ಏನು ಡೇಟಾ ಕ್ಲೌಡ್ ಬಂತು. ಓಕೆ, ಡೇಟಾ ಕ್ಲೌಡ್ ಸೆಟಪ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ಹೆಚ್ಚು ಕಡಿಮೆ instead of a password you use it to log in, speak and ಸೊ ಯಾವುದೇ ಅಕೌಂಟ್ ಅಲ್ಲಾದ್ರೂ ಸೆಟಪ್ ಫಸ್ಟ್, ಅದರಲ್ಲೂ ಡೇಟಾ ಕ್ಲೌಡ್ ಸೆಟಪ್. ಇದನ್ನ ಕ್ಲಿಕ್ ಮಾಡ್ತೀನಿ. ಈ ಸೆಕ್ಷನ್ಗೆ ನಿಮಗೆ ವಿಡಿಯೋಸ್ ಇದೆ, ಪರ್ಮಿಷನ್ಸ್ ಇದೆ, ಯೂಸರ್ಸ್ ಇದೆ, ಡೇಟಾ ಕ್ಲೌಡ್ ಸೆಟಪ್ ಹೋಮ್ ಇದೆ, ರೈಟ್? Set up data cloud, lay the groundwork to get started. Create your data cloud instance, setting up your metadata, installing, get started ಕೊಡೋಣ. ಏನೇನು ಕೊಡ್ತಾನೆ ನೋಡೋಣ. ಸೊ ಎಲ್ಲ ಅವನೇ ಮಾಡ್ಕೊತಾ ಇದ್ದಾನೆ. ಈ ಸ್ಟೆಪ್ಪು ನಿಮಗೆ ಮಿಸ್ಸಿಂಗ್ ಇರುತ್ತೆ. ಈ ಸ್ಟೆಪ್ಪು ಮಿಸ್ಸಿಂಗ್ ಇದೆ. ಸೊ ಇದಕ್ಕೆ ಗೆಟ್ ಸ್ಟಾರ್ಟೆಡ್ ಬಟನ್ ಕ್ಲಿಕ್ ಮಾಡಿದ್ದೀನಿ, ಆಟೋಮೆಟಿಕ್ಲಿ ಇವೆಲ್ಲ ನೋಡ್ಕೊಳ್ಳುತ್ತೆ. ಡೇಟಾ ಕ್ಲೌಡ್ ಗೈಡೆನ್ಸ್ ಬೇಕು ಅಂದ್ರೆ ಸಪ್ರೇಟಾಗಿ ಲಾಗಿನ್ ಕೊಡ್ತಾರೆ. ಗೆಟ್ ಸ್ಟಾರ್ಟೆಡ್ ವಿತ್ ಡೇಟಾ ಕ್ಲೌಡ್ ಎಲ್ಲ ಟ್ರೈಲೆಡ್. Length 1 out of 10. View all data cloud resources. ಒಂದು ಲರ್ನಿಂಗ್ ಕರ್ವ್ ಅಂತ ಇದೆ ಕೊಟ್ಟಿದ್ದಾನೆ. ಈಗ ಅಜೆಂಡಾ ಏನು ಇಲ್ಲಿದೆ. ದಿಸ್ ಇಸ್ ಬ್ಯೂಟಿ. ಇಲ್ಲಿ ವಿಡಿಯೋಸ್ ಇದೆ, ಗೆಟ್ ಸ್ಟಾರ್ಟೆಡ್ ಇದೆ, ಪ್ಲಾನ್ ಯೋರ್ ಡೇಟಾ ಸೆಟಪ್ ಆ್ಯಂಡ್ ಮೇಂಟೈನ್. ಕೆಲವು ವಿಡಿಯೋಸ್ ಇದೆ, ಕನೆಕ್ಟ್ ಡೇಟಾ, ಪ್ರಿಪೇರ್ ಡೇಟಾ ಮಾಡಲ್, ಯೂನಿಫಾರ್ಮ್, ತುಂಬ ಜಾಸ್ತಿ ಇದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಷ್ಟೊಂದು ಬೇಡ, ಬಟ್ ಗೊತ್ತಿದ್ರೆ ಒಳ್ಳೇದು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಈ ಕ್ವಶನ್ ಮಾರ್ಕ್ ಏನಂದ್ರೆ ಡೇಟಾ ಕ್ಲೌಡ್ ಏನಕ್ಕೆ ಬೇಕು ಅಲ್ವಾ? ಡೇಟಾ ಕ್ಲೌಡ್ ಏನಕ್ಕೆ ಬೇಕು ಅಂದ್ರೆ ನಿಮ್ಮ ಕಂಪ್ನಿಲಿ ತುಂಬಾ ಡೇಟಾ ಇರಬೇಕು. ಆ ಡೇಟಾ ಎಲ್ಲೆಲ್ಲೋ ಕೂತಿರುತ್ತೆ, ವೆಬ್ಸೈಟಲ್ಲಿ ಇರುತ್ತೆ, ಸೇಲ್ಸ್ ಫೋರ್ಸ್ CRM ಅಲ್ಲಿ ಇರುತ್ತೆ, ಸೋಷಿಯಲ್ ಪೇಯ್ಡ್ ಕಂಟೆಂಟ್ಸ್ ಅಲ್ಲಿ ಇರುತ್ತೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು. ನಿಮ್ಮ ಡೇಟಾ ಎಲ್ಲೆಲ್ಲೋ ಕೂರಿಸ್ಬಿಟ್ಟಿದ್ದೀರಾ, ನಮ್ಗದು ಯೂನಿಫೈಡ್ ಆಗಬೇಕು.
ಯಾಕೆಂದ್ರೆ ನೀವು ಒಂದ್ ಕಡೆ ಚಂದ್ರ ಪಿ ಅಂತ ಕೊಟ್ಟಿರ್ತೀರ, ಒಂದ್ ಕಡೆ ಚಂದ್ರ ಪ್ರಸಾದ್ ಅಂತ ಕೊಟ್ಟಿರ್ತೀರ, ಒಂದ್ ಕಡೆ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ, ಒಂದ್ ಕಡೆ ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀರಾ. ಯಾವುದೋ ಒಂದು ಲಾಜಿಕಲಿ ಇವನು ಒಬ್ನೇ ಅಂತ ಕಂಡುಹಿಡಿಯೋದಕ್ಕೆ ವಿ ನೀಡ್ ಇಟ್. ವಾಟ್ ಇಸ್ ಡೇಟಾ ಕ್ಲೌಡ್? ಕಾನ್ಫಿಗರ್ ಯುವರ್ ಡೇಟಾ ಕ್ಲೌಡ್ ಅಕೌಂಟ್. ವಾಟ್ ಇಸ್ ಡೇಟಾ ಕ್ಲೌಡ್? ಕಾನ್ಫಿಗರ್ ಡೇಟಾ ಕ್ಲೌಡ್ ಅಕೌಂಟ್. ಪ್ರತಿಯೊಂದಕ್ಕೂ ಲಿಂಕ್ ಇದೆ. ಇದೆಲ್ಲ ಸಿಗರ್ ನಿಮಗೆ ಸರ್ಟಿಫಿಕೇಟ್. ಗೆಟ್ ಟು ನೋ ಯೋರ್ ಸೇಲ್ಸ್ ಫೋರ್ಸ್ ಡೇಟಾ ಕ್ಲೌಡ್ 5 ನಿಮಿಷ ಕೊಟ್ಟಿದ್ದೀನಿ. ಪ್ರಿಪೇರ್ ಫಾರ್ ಯುವರ್ ಡೇಟಾ. ಸೊ ಸಿಂಪಲ್, ನಾನು ಈ ಲಿಂಕ್ ಕೊಟ್ಟಿದ್ದೀನಿ, ಈ ಲಿಂಕ್ನ ಫಾಲೋ ಮಾಡಿಬಿಡಿ. ದಟ್ ಇಸ್ ದಿಸ್ ಒನ್. ಈ ಲಿಂಕಲ್ಲಿ ಎಲ್ಲಾನು ಸಿಕ್ಬಿಡುತ್ತೆ. ಕ್ವಶನ್ ಏನ್ ಮಾಡುತ್ತೆ? ಅನ್ಲಾಕ್ ಡೇಟಾ ವಿತ್ ಡೇಟಾ ಕ್ಲೌಡ್, ಸೇಲ್ಸ್ ಫೋರ್ಸ್ ಡೇಟಾ ಕ್ಲೌಡ್, ಕ್ವಿಕ್ ಯೂಸ್ ಕೇಸಸ್ ಓದ್ಕೊಳ್ಳಿ. ಇದು ಫಸ್ಟ್ ಸೆಕ್ಷನ್ ಆಫ್ ಯುವರ್ ಎಕ್ಸಾಮ್. ಡೇಟಾ ಕ್ಲೌಡ್ ಏನ್ ಮಾಡುತ್ತೆ? ಸೊ ನನ್ನ ಹತ್ರ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಡೇಟಾ ಇದೆ. ಅದನ್ನ ತಂದು ನಾನು ಒಂದ್ ಕಡೆ ಕೂಡಿಸಿ ನನಗೆ ಅದು ಯೂನಿಫೈಡ್ ಪ್ರೊಫೈಲ್ ತರ ಕೊಡ್ಬೇಕು. ಓಕೆ, ಇವನು ಇಲ್ಲಿಂದಾನೇ ಬಂದಿದ್ದಾನೆ. ಸೊ ಈ ವಿಡಿಯೋ ನೋಡಿ, ಮೀಟ್ ಡೇಟಾ ಕ್ಲೌಡ್. ಇವೊಂದು ಸುಮಾರು ವಿಡಿಯೋಸ್ ಇದೆ, ಅಲ್ಲಿ ಆ ಲಿಂಕ್ಗಳು ಎತ್ಕೋತೀನಿ, ಅಲ್ಲಿ ಶೇರ್ ಇಟ್ಟೆ. ಸೊ ನಿಮ್ಗೆ ಫಸ್ಟ್ ಪಿಕ್ಚರ್ ಬರಬೇಕಾಗಿರೋದೇನು ಅಂದ್ರೆ, ಡೇಟಾ ಇದೆ, ಎಲ್ಲಿದೆ? ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ. ಮಲ್ಟಿಪಲ್ ಪ್ಲೇಸಸ್ ಅಲ್ಲಿರೋ ಡೇಟಾನ ನೀವು ಯೂನಿಫೈ ಮಾಡ್ಕೊಂಡು ಕೂರಿಸ್ಕೊಳ್ಳೋದಕ್ಕೆ ಡೇಟಾ ಕ್ಲೌಡ್ ಹೆಲ್ಪ್ ಮಾಡುತ್ತೆ. ಡೇಟಾ ಕ್ಲೌಡ್ ಅಂದ ತಕ್ಷಣ ಈಗ ನೆನ್ಪಿಟ್ಕೊಳ್ಳಿ, ಅದು ಮುಂಚೆ CDP ಇತ್ತು. ಈಗ ನಿಮ್ಮ ಹತ್ರ ಸುಮಾರು CDPs ಇದೆ. ಕಸ್ಟಮರ್ ಡೇಟಾ ಪ್ಲಾಟ್ಫಾರ್ಮ್. ಇದನ್ನ ಫಸ್ಟ್ ಕರೆದಿದ್ದು ಮಾರ್ಕೆಟಿಂಗ್ ಕ್ಲೌಡ್ ಡೇಟಾ ಪ್ಲಾಟ್ಫಾರ್ಮ್ ಅಂತ, ಆಮೇಲೆ ಜೀನಿ ಅಂತ ಕರೆದ್ರು. ಈಗ ಇದನ್ನ ಸೇಲ್ಸ್ ಫೋರ್ಸ್ ಡೇಟಾ ಕ್ಲೌಡ್ ಅಂತ ಕರೀತಾರೆ. CDP, ನೀವು ಎಲ್ಲಾ ಕಂಪ್ನಿಲೂ CDP ಇದೆ. ಅಡೋಬಿ ಅವ್ರ CDP ಇದೆ, ಆಯ್ತಾ? ಸ್ನೋಫ್ಲೇಕ್ ಅವ್ರ CDP ಇದೆ. ನೀವು ಯಾವ ದೊಡ್ಡ ಆರ್ಗನೈಸೇಷನ್ ಕ್ಲೌಡ್ ಅಲ್ಲಿ ಇರೋರ ಹತ್ರ ಹೋಗಿ ಅವ್ರದ್ದು ಒಂದು CDP ಇದೆ. ಇದು ಅದೇ ತರದೊಂದು CDP. ಓಕೆನಾ? ಇದು ಅದೇ ತರದೊಂದು ಕಸ್ಟಮರ್ ಡೇಟಾ ಪ್ಲಾಟ್ಫಾರ್ಮ್. ಕಸ್ಟಮರ್ ಡೇಟಾ ಪ್ಲಾಟ್ಫಾರ್ಮ್ ಎಲ್ಲ ಕಂಪ್ನಿನೂ ಯೂಸ್ ಮಾಡೋದು. ನಿಮ್ಮ ಡೇಟಾ ಸುಮಾರು ವರ್ಷಗಳಿಂದ ಎಕ್ಸೆಲ್ ಅಲ್ಲಿ, ಡೇಟಾಬೇಸ್ ಅಲ್ಲಿ, ವೆಬ್ಸೈಟ್ ಡೇಟಾಬೇಸ್ ಅಲ್ಲಿ ಅಥವಾ ನಿಮ್ಮ ಕ್ಲೌಡ್ಗಳಲ್ಲಿ ಸ್ಟೋರ್ ಮಾಡಿರ್ತೀರ. ಪರ್ಚೇಸ್ ಇನ್ಫಾರ್ಮೇಶನ್, ದಟ್ ಈಸ್ ಪಾಯಿಂಟ್ ಆಫ್ ಸೇಲ್, POS, ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಇವ್ರು ಎಲ್ಲ ಡೇಟಾನು ನೀವು ಕಲೆಕ್ಟ್ ಮಾಡಿ, ನೋಡ್ರಪ್ಪ ಇವನು ಇಷ್ಟು ಕಡೆ ಇದ್ದಾನೆ, ಒಂದು ಪಿಕ್ಚರ್ ಮಾಡಿಕೊಂಡು, ಸೊ ಅವರನ್ನ ಕೂಡಿಸ್ಕೊಳ್ಳೋದಕ್ಕೆ CDP ಹೆಲ್ಪ್ ಮಾಡುತ್ತೆ. ಸೇಲ್ಸ್ ಫೋರ್ಸ್ ಅವ್ರದ್ದು ಒಂದು CDP ಇದೆ, ಅದನ್ನ ಅವನು ಸೇಲ್ಸ್ ಫೋರ್ಸ್ ಡೇಟಾ ಕ್ಲೌಡ್ ಅಂತ ಕರೀತಾನೆ. ಇದು ಫಸ್ಟ್ ಪ್ರೈಮರಿ ಥಿಂಗ್ ವಾಟ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್. ಹಂಗೆ ಇಮೇಲ್ ಕಳಿಸಿರ್ತೀರ, ಅವ್ರು ಇಮೇಲ್ ಓಪನ್ ಮಾಡಿರ್ತಾರೆ, ಕ್ಲಿಕ್ ಮಾಡಿರ್ತಾರೆ, ಎಲ್ಲ ಹ್ಯೂಜ್ ಲಿಸ್ಟ್ ಆಫ್ ಡೇಟಾ ವಿಚ್ ಇಸ್ ರನ್ನಿಂಗ್ ಇನ್ ದಿಸ್ ವರ್ಲ್ಡ್. ಆ ಡೇಟಾನ ನೀವು ಯೂನಿಫೈ ಮಾಡ್ಕೊಳ್ಬೇಕು. ಹಾಗಾಗಿ ಫಸ್ಟ್ ಡೇಟಾ ಕ್ಲೌಡ್ ಏನ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ದಟ್ ಇಸ್ ಡೇಟಾ ಕ್ಲೌಡ್ ಓವರ್ವ್ಯೂ. ಎನಿಹೌ, ನೀವು ಯಾವುದೇ ಸಿಸ್ಟಮ್ ಆದ್ರೂ ಫಸ್ಟ್ ಸೆಟಪ್ ಮಾಡಬೇಕು. ನೀವು ರಿಯಾಕ್ಟ್ ಮಾಡಿದ್ರು ಸೆಟಪ್ ಮಾಡಬೇಕು, ಸಿ ಮಾಡಿದ್ರು ಸೆಟಪ್ ಮಾಡಬೇಕು, ಅದನ್ನ ಅಡ್ಮಿನಿಸ್ಟ್ರ್ ಮಾಡಬೇಕು. ದಟ್ ಈಸ್ ಫಾರ್ 12%. ಅದಾದ್ಮೇಲಿಂದ ಡೇಟಾ ಎಲ್ಲೆಲ್ಲಿಂದ ಡೇಟಾ ಇದೆ ಅಂತ ಹೇಳ್ತಾ ಇದ್ದೀನಿ, ಆ ಡೇಟಾನ ಇಂಜೆಸ್ಟ್ ಮಾಡಬೇಕು. ಕರೆಕ್ಟಾ? ಡೇಟಾನ ಫಸ್ಟ್ ತರ್ತೀನಿ, ಆಮೇಲೆ ಅದನ್ನ ಮಾಡ್ಲಿಂಗ್ ಮಾಡ್ಕೋತೀನಿ. ಡೇಟಾ ಎಲ್ಲ ಬರಕ್ ಶುರು ಆದ್ಮೇಲೆ ನಾನು ಐಡೆಂಟಿಟಿ ರೆಸಲ್ಯೂಷನ್, ಯಾರು, ಈಗ ಎಷ್ಟೊಂದ್ ಕಡೆ ಡೇಟಾ ಬರ್ತದೆ, ಇವನ್ ಯಾರು, ಹೆಂಗ್ ಕಂಡುಹಿಡಿಯೋದು, ಇವನ್ ಇಲ್ಲಿಂದ ಬಂದ್ರೇನೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಾ? ಇದೆಲ್ಲ ಡೇಟಾ ಬಂದು ಕೂತ ಮೇಲೆ ನೀವು ಅವ್ರನ್ನ ಫಿಲ್ಟರ್ ಮಾಡ್ಕೋತೀರಾ ಇನ್ ದಿ ಫಾರ್ಮ್ ಆಫ್ ಸೆಗ್ಮೆಂಟೇಶನ್. ಫಿಲ್ಟರ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಇನ್ಸೈಟ್ಸ್ ರನ್ ಮಾಡ್ತೀನ. ಓಕೆ, ಇವನು ನಮ್ಮ ಹತ್ರ 10 ವರ್ಷದಿಂದ ಇದ್ದಾನೆ, 8 ಲಕ್ಷ ಬಿಸ್ನೆಸ್ ಮಾಡಿದ್ದಾನೆ ಅನ್ನೋದೇ ಇನ್ಸೈಟ್ಸ್. ಸೆಗ್ಮೆಂಟೇಶನ್ ಮಾಡ್ಕೋತಿರಲ್ಲ, ದಟ್ ಈಸ್ ಫಿಲ್ಟರಿಂಗ್. ಜೆಂಡರ್ ಬೇಸಿಸ್ ಮೇಲೆ ನಾರ್ಮಲ್ ಫಿಲ್ಟರಿಂಗ್. ನೀವು SFMC ಫಿಲ್ಟರಿಂಗ್ ಮಾಡಿದ್ರೆ ಇಲ್ಲೂ ಫಿಲ್ಟರಿಂಗ್ ಮಾಡ್ತಾರೆ. ಕ್ವರಿ ಬರಿತೀವಿ, ಇಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಫೀಚರ್ ಅಲ್ಲಿ ಸೆಗ್ಮೆಂಟ್ ಮಾಡ್ತೀವಿ. ಸೆಗ್ಮೆಂಟೇಶನ್ ಇಸ್ ಆಲ್ವೇಸ್. ಇದೆಲ್ಲ ಇನ್ಫಾರ್ಮೇಶನ್ ಏನ್ ಮಾಡ್ಬೇಕು? ಇವೆಲ್ಲ ಆಯ್ತು, ಸೆಗ್ಮೆಂಟೇಶನ್ ಮಾಡಾಯ್ತು, ಅವನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಾಯ್ತು, ಅವನಿಗೆ ರೀಟಾರ್ಗೆಟಿಂಗ್ ಮಾಡ್ತೀವಿ ಅಥವಾ ಮಾರ್ಕೆಟಿಂಗ್ ಮಾಡ್ತೀವಿ ಅಥವಾ ಇನ್ನೊಂದೇನೋ ಹೊಸ ವಿಷಯನ
ಸೆಲ್ ಮಾಡ್ತೀವಿ, ಕ್ರಾಸ್ ಸೆಲ್ಲಿಂಗ್ ಅಥವಾ ಅಪ್ ಸೆಲ್ಲಿಂಗ್ ಮಾಡ್ತೀವಿ. ಸೊ ಯಾವುದೇ ಸಿಸ್ಟಮ್ ಆಗಲಿ, SFMC ಆಗಲಿ, ಸೇಲ್ಸ್ ಫೋರ್ಸ್ ಆಗಲಿ, ಡೇಟಾ ಕ್ಲೌಡ್ ಆಗಲಿ, ಫಸ್ಟ್ ಸೆಟಪ್ ಮಾಡೋದು ಗೊತ್ತಿರಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡೋದು ಗೊತ್ತಿರಬೇಕು. ಯಾವುದೇ ಟೂಲಲ್ಲಾದರೂ ನೀವು ಇದು ಕಲಿತೀರಾ, ಇಲ್ಲೂ ಕಲಿಬೇಕು. ಇಲ್ಲಿ ಕಲಿಯೋದಕ್ಕೋಸ್ಕರ ನಮಗೆ ಡೇಟಾ ಕ್ಲೌಡ್ ಸೆಟಪ್ ಬೇಕು. ಡೇಟಾ ಕ್ಲೌಡ್ ಸೆಟಪ್ ಆಲ್ರೆಡಿ ಇದೆ, ಬಟ್ ನಾನು ಹೇಳ್ದಂಗೆ ನಿಮಗೆ ಡೇಟಾ ಕ್ಲೌಡ್ ಸೆಟಪ್ಪು ಸುಮಾರಿದೆ ಇದೆ, ಹೋಗ್ತಾ ಇದೆ. ಇದರಲ್ಲಿ 1.5 ಕಿಲೋಮೀಟರ್ ಬರುತ್ತೆ ಲಿಂಕ್. ಆಮೇಲೆ ನೋಡ್ಕೊಳ್ಳೋಣ ಗೈಡೆನ್ಸ್ ಸೆಂಟರ್, ಇಫ್ ಯು ಗೆಟ್ ಅ ಗೈಡೆನ್ಸ್ ಸೆಂಟರ್ ದಟ್ ವಿಲ್ ಬಿ ಗ್ರೇಟ್. ಸೊ ಈಗ ಸೆಟಪ್ ಪ್ರೋಸೆಸ್ಸಲ್ಲಿ ನಡೀತಾ ಇದೆ. ಓಕೆ, ಇದ್ರ ಪಾಡಿಗೆ ಇದು ನಡೀಲಿ, ನಥಿಂಗ್ ಟು ಡೂ ಹಿಯರ್. ನಿಮಗೆ ಸಿಗುತ್ತಲ್ಲ ಈ ಲಿಂಕು, ದಟ್ ಇಸ್ ದಿ ಲಿಂಕ್ ವಿಚ್ ಐ ವಾಸ್ ಶೇರಿಂಗ್. ಈ ಲಿಂಕ್ಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀನಿ, ದಟ್ ಇಸ್ ದಿಸ್ ಒನ್. ಇದು 5 ದಿನ ಇರುತ್ತೆ ನಾನು ಹೇಳಿದೆ. ಇಲ್ಲಿ ಏನೇನು ಹೇಳ್ತಾ ಇದ್ದೀನೋ ಅದನ್ನ ಫಾಲೋ ಮಾಡ್ಕೊಂಡು ಸೆಟಪ್ ಒಂದು ಸಿಗಲ್ಲ. ಸೊ ಹ್ಯಾಂಡ್ಸ್ ಆನ್ ಇದು ಇಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಗೆಟ್ ಸ್ಟಾರ್ಟೆಡ್ ವಿತ್ ಡೇಟಾ ಕ್ಲೌಡ್ ಡೆವಲಪರ್ ಅಕೌಂಟ್ ಆಯಿತು, ಕ್ರಿಯೇಟ್ ಅ ಡೇಟಾ ಸ್ಟ್ರೀಮ್. ಸೊ ಅಕಾರ್ಡಿಂಗ್ ಟು ಎಕ್ಸಾಮ್ ಫಸ್ಟ್ ನೀವು ಡೇಟಾ ತರಬೇಕು, ದಟ್ ಈಸ್ ಡೇಟಾ ಇಂಜೆಕ್ಷನ್. ಡೇಟಾ ಇಂಜೆಕ್ಷನ್ ಕಾನ್ಸೆಪ್ಟ್ನ ಇವನಿಲ್ಲಿ ಡೇಟಾ ಸ್ಟ್ರೀಮ್ ಅಂತ ಕರೀತಾರೆ. ನನ್ನ ಹತ್ರ ಆಲ್ರೆಡಿ ಡೇಟಾ ಕ್ಲೌಡ್ ಇದೆ. ಹೆಂಗೆ ಗೊತ್ತಾಗುತ್ತೆ ನಿಮಗೆ ಡೇಟಾ ಕ್ಲೌಡ್ ಇದೆ ಅಂತ? ಲಾಗಿನ್ ಆಗಿದ್ದೀರಲ್ಲ, ಇಲ್ಲಿ 9 ಡಾಟ್ಸ್ ಇದೆ. ಇದನ್ನ ಆ್ಯಪ್ ಲಾಂಚರ್ ಅಂತ ಕರಿತೀವಿ, SFMC ಅಂದರೆ ಸೇಲ್ಸ್ ಫೋರ್ಸ್ ಗೊತ್ತಿಲ್ಲದೆ ಇರೋರಿಗೆ. ಸೊ ಇಲ್ಲಿ ಡೇಟಾ ಕ್ಲೌಡ್ ಆಲ್ರೆಡಿ ಇದೆ. ಇಲ್ಲ ನಂಗೆ ಅರೇಂಜ್ ಮಾಡಬೇಕಲ್ಲ, ಸೊ ವ್ಯೂ ಆಲ್ಗೆ ಹೋಗ್ತೀನಿ. ಡೇಟಾ ಕ್ಲೌಡ್ ಇಲ್ಲೆಲ್ಲ ಕೆಳಗಿದೆ, ಇದು ನಿಂಗೆ ಇಟ್ಕೊಂಡು ಟ್ರ್ಯಾಕ್ ಮಾಡ್ಕೊಂಡು ಫಸ್ಟ್ ಹಾಕೋದು, ಯಾಕಂದ್ರೆ ನಾನು ಕೆಲಸ ಮಾಡೋದೇ ಇದ್ರ ಜಾಸ್ತಿ. ಕ್ಲಿಕ್ ಫಸ್ಟ್ ಆಪ್ಷನ್ನೇ ಡೇಟಾ ಕ್ಲೌಡ್ ಇದೆ. ಸೊ ಈ ಥರ ಕೆಲವು ಕೆಲಸಗಳಿದೆ. ಸೊ ಅದಕ್ಕೆ ಈ ಸೀರೀಸ್ ಹಾಕ್ಕೊಂಡಿದ್ದೀನಿ. ಸೊ ಎಕ್ಸಾಮ್ ಇರೋರೆಲ್ಲ ಕೊನೆ ವಾರ ಅಥವಾ ಒಂದು ವಾರದ ಮುಂಚೆ ಹಾಕ್ಕೊಳ್ಳಿ. ಸೊ ನನಗೆ ಗೊತ್ತಿದ್ದಂಗೆ ದಿಸ್ ಇಸ್ 25th ಪುಟ್ರಾಜ್ ಹಾಕ್ಕೊಂಡಿದ್ದೇನೆ, ಬಟ್ ನಮಗೆ ಕರೆಕ್ಟಾಗಿ 2 ವಾರ ಸಿಗುತ್ತೆ. ಸೆಕ್ಷನ್ ವೈಸು ಓದ್ಕೊಂಬನ್ನಿ. ನನ್ನ ಕೆಲಸ ಏನು ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸು ಮಾಡಿಬಿಟ್ಟಿದ್ದಾರೆ. ನೀವು 5 ದಿನ ಟೂಲ್ ಸಿಗುತ್ತಲ್ಲ, ಡೇಟಾ ಸ್ಟ್ರೀಮ್ ಫಸ್ಟು, ಡೇಟಾ ಲೇಕು, ಡೇಟಾ ಮಾಡೆಲ್ಲು, ಐಡೆಂಟಿಟಿ ರೆಸಲ್ಯೂಷನ್ನು, ಆಮೇಲೆ ಕ್ಯಾಲ್ಕುಲೇಟೆಡ್ ಇನ್ಸೈಟ್ಸು, ಡೇಟಾ ಆ್ಯಕ್ಷನ್ ಟಾರ್ಗೆಟ್ಸ್. ಇದಿಷ್ಟು ಟ್ಯಾಬ್ಸ್ನ ನೀವು ಕಲಿತ್ರೆ ಸೇಲ್ಸ್ ಫೋರ್ಸ್ ಡೇಟಾ ಕ್ಲೌಡ್ ಕಲ್ತಂಗೆ. ಆದರೆ ಏನು ಕಲಿಬೇಕು ಅಂದರೆ ಸೆಟಪ್ ಒಂದು ಕಲಿಯೋಕ್ಕಾಗಲ್ಲ ನೀವು ಯಾವುದೇ ಕಾರಣಕ್ಕೂ ಈ 5 ದಿನದ ಆರ್ಗಲ್ಲಿ ಆಗ್ತದೆ. ಸೊ 5 ದಿನದ ಆರ್ಗ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಿ, ಆಮೇಲೆ ಹ್ಯಾಂಡ್ಸ್ ಆನ್ ಆರ್ಗ್ ಅಂತ ಏನಿದೆ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿ. ಓಕೆನಾ? ದಿಸ್ ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ recording.